ಜಮಾತ್ ಎ ಇಸ್ಲಾಮಿ ಹಿಂದ್ ವತಿಯಿಂದ ಈದ್ ಮಿಲನ್ ಹಾಗೂ ಮಜೀದ್ ದರ್ಶನ ಕಾರ್ಯಕ್ರಮ. ಹೌದು, ಜಮಾತ್ ಎ ಇಸ್ಲಾಮಿ ಹಿಂದ್ ವತಿಯಿಂದ ವಿಶಿಷ್ಟ ಹಾಗೂ ವಿಭಿನ್ನ ಕಾರ್ಯಕ್ರಮ ಒಂದು ನೆರವೇರಿಸಲಾಯಿತು. ಈದ್ ಶುಭ ಸಂದರ್ಭದಲ್ಲಿ ಕೇವಲ ನಾವು ನಮ್ಮ ಕುಟುಂಬ ಅಷ್ಟೇ ಆಚರಣೆ ಮಾಡಿಕೊಳ್ಳದೆ ಎಲ್ಲ ಧರ್ಮದ ಬಾಂಧವರ ಜೊತೆಗೆ ಈದ್ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಮಾತ್ ಎ ಇಸ್ಲಾಮಿ ಹಿಂದ್ ವತಿಯಿಂದ ಈ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೂ ಮುಂಚೆ ಬಂದ ಅತಿಥಿಗಳಿಗೆ ಮಸೀದಿ ದರ್ಶನ ಮಾಡಿಸಿ ಪರಸ್ಪರ ಪ್ರೀತಿ ಹಂಚಿ ಈದ್ದಂದು ಮಾಡಲಾಗುವ ಎಲ್ಲಾ ಉಪಹಾರ ಸಿಹಿ ತಿನಿಸುಗಳನ್ನ ಮಾಡಿ ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡುವಂತೆ ಮಾಡಿದರು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಸ್ಥಳೀಯ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಕೂಡ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಸುಭಾಷ್ ಗಂಗಾ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದ ಧರ್ಮಗುರುಗಳು ಅಲ್ಲದೆ ನೂರಾರು ಸಂಖ್ಯೆಯಲ್ಲಿ ಎಲ್ಲಾ ಧರ್ಮದ ಬಾಂಧವರು ಕೂಡ ಭಾಗವಹಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಬರೀ ಇವತ್ತೇ ಅಂತಲ್ಲ, ಯಾವಾಗಲೂ ಕೂಡ ಮಸ್ಜಿದ್ನೆಡೆಗೆ ಅಂದ್ರೆ ಬರಬಹುದು. ಇದು ಮಸ್ಜಿದ್ ಬರೀ ಮುಸ್ಲಿಮರಿಗಾಗಿ ಅಂತಿಲ್ಲ. ಮಸ್ಜಿದ್ನಲ್ಲಿ ಅಜಾನ್ ಕೊಡುತ್ತಾರೆ ಮೈಕಿನಲ್ಲಿ. ಅದು ಹಯ್ಯಾಲ ಸಲಾ ಹಯ್ಯಾಲ ಫಲ, ಬನ್ನಿ ನಮಾಜಿನೆಡೆಗೆ ಮತ್ತು ಬನ್ನಿ ನಿಮ್ಮ ವಿಜಯದೆಡೆಗೆ. ವಿಜಯ ಅನ್ನುವಂಥದ್ದು ಇಲ್ಲಿ ಇದೆ. ಅಲ್ಲಿ ಎಲ್ಲಿಯೂ ಕೂಡ ಬನ್ನಿ ಮುಸ್ಲಿಮರೇ ಅಂತ ಇಲ್ಲದರಲ್ಲಿ ಇಡೀ ಮಾನವ ಕುಲಕೋಟಿಯನ್ನ ಮಸ್ಜಿದಿನೆಡೆಗೆ ಅಂತಂದ್ರೆ ಒಬ್ಬ ಮೌಜನ್ ಅಜಾ ಮೂಲಕ ಕರೀತಾನೆ. ಮತ್ತಿಲ್ಲಿ ಅಲ್ಲಾಹು ಅಕ್ಬರ್ ಎಂದು ಹೇಳಲಾಗ್ತಿದೆ. ಇದು ಮುಸ್ಲಿಮರಿಗೆ ಮಾತ್ರ ಸಂಬಂಧಪಟ್ಟಂತಹ ದೇವರ ಹೆಸರಲ್ಲ, ಈ ಜಗದೀಶ್ವರನ ಹೆಸರು. ಜಗದೀಶ್ವರನಿಗೆ ಅಲ್ಲಾಹ ಅನ್ನುವಂತ ಅವನ ಸ್ವಂತದ್ದಾದಂತ ಹೆಸರು ಮತ್ತು ಅವನಿಗೆ ಗುಣ ವಿಶೇಷತೆಗಳೊಂದಿಗೆ ಕರೀತಾರೆ. ಎಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ ಎಲ್ಲ ಸಮಾಜರು ಒಗ್ಗಟ್ಟಾಗಿ ಇವತ್ತು ಈ ಒಂದು ಹಬ್ಬ, ರಂಜಾನ್ ಹಬ್ಬ, ಬಹಳ ಪವಿತ್ರವಾದಂಥ ಹಬ್ಬ. ಅದ್ರ ಜೊತೆಲಿ ನಾವು ಹೇಗ ಈಗೇನು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಮಾಡ್ತೀವಿ, ಆ ರೀತಿ ಇವರು ಈ ಇದರಲ್ಲಿ ಒಂದು ತಿಂಗಳು ಇಫ್ತಾರ್ ನೋಡಿ ಉಪವಾಸ ಇಟ್ಕೊಂಡು ಇವತ್ತು 30 ದಿನ ಆಗಿದ ನಂತರ ಇವತ್ತು ರಂಜಾನ್ ಹಬ್ಬ ಆಚರಣೆ ಮಾಡ್ತಾರೆ. ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ ನಮ್ಗೆಲ್ಲ ಮುಸ್ಲಿಂ ಬಾಂಧವರು. ನಾನು ಇಲ್ಲೇ ಹುಮ್ನಾಬಾದಲ್ಲಿದ್ದರೂ ಕೂಡ ಪ್ರಥಮ ಬಾರಿಗೆ ಇಲ್ಲಿ ನಾನು ಬಂದಿದ್ದೀನಿ. ಯಾಕಂದ್ರೆ ನಮ್ಗೆಲ್ಲರಿಗೂ ಕರೆದಿ ಇವತ್ತು ಭಾಳ ಒಳ್ಳೆ ರೀತಿಯಿಂದ ಸ್ವಾಗತ ಕೋರಿ, ಇದರಲ್ಲಿ ಯಾವುದು ಜಾತಿ ಮತ ಭೇದ ಏನೂ ಇಲ್ಲ, ಎಲ್ಲರಿಗೂ ಕೂಡ ಕರೆದಿ ಅವ್ರು ಏನು ಮಾಡಿದ್ರೆ ಪ್ರಸಾದ ಪಾಪ ಎಲ್ಲರ ಜೊತೆಯಲ್ಲಿ ಸುರ್ಕುಂಬ ಕುಡಿತಕ್ಕಂಥದ್ದು, ಡ್ರೈ ಫ್ರೂಟ್ಸು ಎಲ್ಲರೂ ಕೂಡ ಇವತ್ತು ನಮಗೂ ಕೂಡ ನಮ್ಮ ಬಸವರಾಜ್ ಪಾಟೀಲ್ ಪರಿವಾರಿಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆಲ್ಲ ಮಜೀದ್ ಕಮಿಟಿಯವರಿಗೆ, ಎಲ್ಲ ಗೌರವಾನ್ವಿತ ಮೈನಾರಿಟೀಸ್ ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ಪಾಟೀಲ್ ಪರಿವಾರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸದಾ ನಿಮ್ಮ ಸೇವೆ ಮಾಡ್ತಕ್ಕಂಥ ಇದರಲ್ಲಿ ನಾವಿದ್ದೀವಿ. ನೀವು ಒಗ್ಗಟ್ಟಾಗಿ ಒಳ್ಳೆ ರೀತಿಯಿಂದ ನಾವು ನಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಚ್ಛೆ. ಹುಮ್ನಾಬಾದ್ ಪಟ್ಟಣದಲ್ಲಿ ಜಮಾತೆ ಈ ಇಸ್ಲಾಮಿ ಹಿಂದ್ ವತಿಯಿಂದ ಈ ಒಂದು ರಂಜಾನ್ ಪವಿತ್ರ ಹಬ್ಬದ ಅಂಗವಾಗಿ ಎಲ್ಲ ಧರ್ಮದ ಮುಖಂಡಗಳಿರ್ಬೋದು, ಜನಸಾಮಾನ್ಯರಿಗೆ ಒಂದು ಸೋದರ ಭಾವನೆಯಿಂದ ಈ ಒಂದು ಹಬ್ಬವನ್ನು ಈ ಒಂದು ಮಸ್ಜಿದ್ನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ ಈ ಮಸ್ಜಿದ್ ಒಂದು ದರ್ಶನ ಮತ್ತು ಈದ್ ಮಿಲಾದ್ ಹಬ್ಬದ ಒಂದು ಇದರಲ್ಲಿ ಇವತ್ತೆಲ್ಲ ಸಮಾಜದ ಎಲ್ಲ ಮುಖಂಡಗಳು, ಧರ್ಮದ ಎಲ್ಲರಿಗೆ ತಗೊಂಡು ಇವತ್ತು ಈ ಒಂದು ಏನು ಕಾರ್ಯಕ್ರಮ ಮಾಡಿದಾರ. ಅದಕ್ಕಾಗಿ ಇನ್ನೊಮ್ಮೆ ಈ ರಂಜಾನ್ ಹಬ್ಬದ ತಮ್ಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯ ಹೇಳುತ್ತಾ, ಈ ತರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಾವು ಸೋದರ ಭಾವನೆಗಳನ್ನು ನಾವು ಇನ್ನ ಗಟ್ಟಿ ಮಾಡ್ಬೋದು. ಈಗಾಗಲೇ ತಾವು ನೋಡ್ಬೋದು, ನಮ್ಮ ಹುಮ್ನಾಬಾದ್ ನಲ್ಲಿ ಯಾವುದೇ ಕೂಡ ಅದು ಧರ್ಮ ಇದು ಧರ್ಮ ಅಂತ ಏನು ಇಲ್ಲ ಕೂಡ. ಆದರೆ ಇವತ್ತು ಈ ತರ ಒಂದು ಮಾಡಲಿಂದ ಇನ್ನ ಹೆಚ್ಚಿನ ಒಂದು ಇದರಲ್ಲಿ ಇವತ್ತು ನಾವು ಎಲ್ಲರೂ ಸೇರಿ ಎಲ್ಲ ಧರ್ಮದ ಸೇರಿ ನಾವು ಒಕ್ಕಟ್ಟಾಗಿದ್ದಾಗ ನಮ್ಮ ಕ್ಷೇತ್ರನೂ ಕೂಡ ಒಂದು ಮಜಬೂತ್ ಇರ್ತದ ಮತ್ತು ನಾವು ಎಲ್ಲನೂ ಕೂಡ ಒಳ್ಳೆ ರೀತಿ ನಾವು ನಡ್ಸ್ಕೊಂಡು ಹೋಗ್ಬೇಕು. ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ನಲ್ಲಿ ಇವತ್ತೇನು ಈ ಒಂದು ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಏರ್ಪಡೆ ಮಾಡಿದಾರ, ಈ ಟ್ರಸ್ಟಿನ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಕೂಡ ನಾನು ಅಭಿನಂದನೆ ಹಾಗೂ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ.
ನಮಗೆ ತುಂಬಾ ಸಂತೋಷ. ನಮ್ಮ ನಿರೀಕ್ಷೆಯಂತೆ ನಾವು ಯಾರನ್ನ ಆಹ್ವಾನಿಸಿದೆವ ಎಲ್ಲ ಮಿತ್ರ ಬಾಂಧವರು, ಎಲ್ಲ ಸಮುದಾಯದ ಜನರು ಮಸ್ಜಿದ್ನಿಗೆ ಇವತ್ತು ಬಂದಿದ್ದಾರೆ, ಮತ್ತೆ ಇನ್ನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೊಂದಿಗೂ ಕೂಡ ನಾವು ಸಿಹಿ ಹಂಚೋದರೊಂದಿಗೆ ಪ್ರೀತಿ ಕೂಡ ಹಂಚ್ತಾ ಇದ್ದೀವಿ. ಇದರಿಂದ ಸೋದರತೆ ಬೆಳೆದು ಬರಲಿ ಅಂತ ಅವರನ್ನು ನಾವು ಆಲಂಗಿಸಿ ಹಾರೈಸ್ತಾ ಇದ್ದೀವಿ. ನಿಜವಾಗಿಯೂ ತುಂಬಾ ಸಂತೋಷ ಅನಿಸ್ತಾ ಇದೆ ಸರ್. ವಿಶೇಷವಾಗಿ ಈ ಹಬ್ಬವನ್ನು ಕುರಿತು ಹೇಳಬೇಕಾಗಿದ್ರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಸಲ್ಲಮರು 2ನೇ ಹಿಜ್ರಿಯಲ್ಲಿ ಯಾವಾಗ ಉಪವಾಸ ವ್ರತ ಕಡ್ಡಾಯಗೊಳ್ಳುತ್ತವೋ ಅದರ ಅಂತಿಮವಾಗಿ ಹಬ್ಬ ಆಚರಣೆ ಮಾಡುವಾಗ ಹಬ್ಬ ಆಚರಣೆ ಮಾಡುವಂತಹ ಶಿಷ್ಟಾಚಾರವನ್ನ ಸಮುದಾಯ ಬಾಂಧವರಿಗೆ ತೋರಿಸಿರುತ್ತಾರೆ. ಅಲ್ಲಿ ಮದಿನಾದಲ್ಲಿ ಯಹೂದಿ ಮತ್ತು ಇನ್ನಿತರ ಪಂಗಡದ ಜನರು ಹಬ್ಬ ಆಚರಣೆಯನ್ನ ಅವರವರೇ ತಮ್ಮ ತಮ್ಮ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಅವರು ಆಚರಣೆ ಮಾಡ್ತಕ್ಕಂತ ಹಬ್ಬದ ರೀತಿಗಳು ಕುಡಿದು ಕುಪ್ಪಳಿಸಿ ಮೋಜು ಮಾಡಿ ಈ ರೀತಿ ಏನದ ಅಂತಂದ್ರೆ ತನ್ನ ಕುಟುಂಬದವರು ನಾವೇ ದೊಡ್ಡವರು ಅಂತ ವಾದ ವಿವಾದ ಮಾಡುವಂತಹ ಒಂದು ಪರಿಸ್ಥಿತಿ ಇಂಥ ಹಬ್ಬಗಳಲ್ಲಿ ಇರ್ತಿತ್ತು. ಆ ದೊಡ್ಡ ದೊಡ್ಡ ಗುಂಪುಗಳಲ್ಲಿ ತನ್ನ ಕುಟುಂಬ ಮತ್ತು ತನ್ನ ಸಮುದಾಯ ಎಲ್ಲರಕ್ಕಿಂತಲೂ ಏನದ ಅಂತಂದ್ರೆ ಶೂರ ವೀರ ದೊಡ್ಡದು ಅಂತ ಈ ರೀತಿ ಏನದ ಅಂದ್ರೆ ಚರ್ಚೆ ಮಾಡ್ತಿದ್ರು ಅವರು. ಇದನ್ನೆಲ್ಲ ನೋಡಿದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಬ್ಬ ಆಚರಿಸುವಂತಹ ಶಿಷ್ಟಾಚಾರವನ್ನು ಕಲಿಸಿದ್ರು. ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ಅಂದ್ರೆ, ನೀವು 30 ದಿವಸಗಳಾದ ನಂತರ ಚಂದ್ರ ದರ್ಶನ ಆದ ನಂತರ ಈದ್ಗಾಕ್ಕೆ ಹೋಗಿ ಏನದ ಅಂದ್ರೆ ಪ್ರಾರ್ಥನೆ ಸಲ್ಲಿಸುವುದಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಮನೆಯಲ್ಲಿ ಜಳಕ ಮಾಡ್ಬೇಕು. ಆ ನಂತರ ಅಂಗ ಸ್ನಾನ ಮಾಡಿ ನಮಾಜಿಗೆ ಏನದ ಅಂತಂದ್ರೆ ಮನೆಯಿಂದ ಹೊರಡೋಕ್ಕಿಂತ ಮೊದಲು ಎಲ್ಲಾ ಬಡು ಬಗ್ಗರಿಗೆ ಏನದ ಅಂತಂದ್ರೆ ದಾನ ಧರ್ಮ, ಅದಕ್ಕೆ ಫಿತ್ರಾ ಅಂತ ಹೇಳ್ತಾರೆ, ಫಿತ್ರಾ ಕೊಡಬೇಕು. ಸ್ಥಿತಿವಂತನು ಅದು ಕಡ್ಡಾಯವಾಗಿ ಕೊಡಲೇಬೇಕಾದಂತಹ ಒಂದು ಸಹಾಯಧನ. ಅದು ಎಲ್ಲರಿಗೂ ಕೂಡ ಕೊಟ್ಟಿದ ನಂತರ ನಮಾಜ್ ಪರ್ಫಾರ್ಮ್ ಮಾಡಬೇಕು. ಅದಕ್ಕೂ ಹುಕೂಕುಲ್ ಇಬಾದ್ ಮತ್ತು ಹುಕೂಕಲ್ಲ, ಅದು ದೇವರ ಆರಾಧನೆ ನಮಾಜ್ ಆಗಿದೆ. ಮತ್ತೆ ಹುಕೂಕುಲ್ ಇಬಾದ್ ಅಂದ್ರೆ ಎಲ್ಲ ದೇವರ ದಾಸರ ಏನದ ಅಂತಂದ್ರೆ ಸಹಾಯ ಮಾಡ್ತಕ್ಕಂಥದ್ದು. ಅಂದ್ರೆ ಮೊದಲು ಸೃಷ್ಟಿಕರ್ತನು ದೇವರ ದಾಸರಿಗೆ ಸಹಾಯ ಮಾಡಿ ಆ ನಂತರ ನೀವು ನನ್ನ ನಮಾಜ್ ಏನದ ಅಂದ್ರೆ ಪರ್ಫಾರ್ಮ್ ಮಾಡಿ ಅಂತ ಹೇಳಿರುತ್ತಾರೆ. ಅಂದ್ರೆ ಪ್ರಿಫರೆನ್ಸ್ ಕೊಟ್ಟಿದ್ದು ಬಡ ಬಗ್ವರಿಗೆ ಏನದ ಅಂತಂದ್ರೆ ದಾನ ಧರ್ಮ ಮಾಡಿ ಏನದ ಅಂದ್ರೆ ನಮಾಜ್ ಮಾಡ್ಬೇಕು. ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯಿಂದ ಈದ್ಗಾಗ್ ಹೋಗುವಾಗ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ದೇವರನ್ನ ಸ್ತುತಿಸುತ್ತಾ, ಈ ಜಗತ್ತಿನಲ್ಲಿ ನಾನು ದೊಡ್ಡವನಲ್ಲ, ನೀನು ದೊಡ್ಡವನಲ್ಲ, ಆ ಜಗದೀಶ್ವರನೇ ದೊಡ್ಡವನು. ಏಕಂದ್ರೆ ಅಲ್ಲಿ ನಾ ದೊಡ್ಡವ ನೀ ದೊಡ್ಡವ ಅಂತೇನ ಜನ ಕಚ್ಚಾಡ್ತಿದ್ರು. ಅಂತ ಸನ್ನಿವೇಶದಲ್ಲಿ ಯಾರು ದೊಡ್ಡವರಲ್ಲ, ಆ ಜಗದೀಶ್ವರನೇ ದೊಡ್ಡವನು. ಮತ್ತೆ ಕುಡಿಯೋದಾಗಲಿ, ಕೆಟ್ಟ ಮಾತಾಡುವುದಾಗಲಿ, ಇನ್ನಿತರ ಕೆಟ್ಟ ಕೆಲಸಗಳನ್ನು ಮಾಡುವುದಾಗಲಿ ಮಾಡಬಾರ್ದು. ದೇವರ ಧ್ಯಾನ ಮಾಡುತ್ತಲೇ ದಾರಿಯಿಂದ ಹೋಗ್ಬೇಕು. ಮತ್ತೆ 2 ರಕಾತ್ ಏನದ ಅಂದ್ರೆ ನಮಾಜ್ ಮಾಡಿ ನಂತರ ಬರುವಾಗಲೂ ಕೂಡ ದೇವರ ಧ್ಯಾನ ಮಾಡುತ್ತಾ ದೇವರನ್ನ ಸ್ಮರಿಸುತ್ತಾ ಮನೆಗೇನದ ಅಂದ್ರೆ ಬರಬೇಕು. ಈ ರೀತಿ ಹಬ್ಬ ಆಚರಣೆ ಮಾಡ್ತಕ್ಕಂತಹ ಒಂದು ಶಿಷ್ಟಾಚಾರವನ್ನ ಸಮುದಾಯಕ್ಕೆ ಏನದ ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನದ ಕಲಿಸಿರುತ್ತಾರೆ. ಇದೇ ಹಬ್ಬ ಇವಾಗ ನಾವೇನದ ಅಂದ್ರೆ ಇದೇ ರೀತಿ ಆಚರಣೆ ಮಾಡಿದೀವಿ. ಸಮುದಾಯ ಬಾಂಧವರಿಗಲ್ಲದೆ ಇನ್ನಿತರ ಸಮುದಾಯದೊಂದಿಗೂ ಕೂಡ ನಾವು ಪ್ರೀತಿ ಹಂಚಿ ಮನೆಗೂ ಕೂಡ ಕರಿದೀವಿ. ಈಗ ಮಸ್ಜಿದ್ ದರ್ಶನ ಮಾಡಿ ಮಸ್ಜಿದ್ಗೂ ಕೂಡ ಅವರೊಂದಿಗೆ ಸಿಹಿ ಹಂಚುತ್ತಾ ಆಲಂಗಿಸುತ್ತಾ ಪ್ರೀತಿ ಏನದ ಅಂದ್ರೆ ಹಂಚ್ತಾ ಇದ್ದೀವಿ. ನಿಜವಾಗಿ ಇದರಿಂದ ನಮ್ಮ ದೇಶದಲ್ಲಿ ಸೋದರತೆ ಬೆಳೆದು ಬರಲಿ, ಶಾಂತಿ ಇಲ್ಲಿ ನೆಲೆಸಲಿ ಅನ್ನುವಂಥದ್ದು ನಮ್ಮ ಆಶಯ ಇದೆ. तमाम बिरादरान वतन को, जिसमें हिंदू मुस्लिम सिख ईसाई हरिजन गिरिजन बिला लिहाज मजहब व मिल्लत हम सबको बुलाकर प्यार बांटना चाहते थे। इस खुशी में सबको हम शरीक करना चाहते थे, ये हमारा मकसद था। अल्लाह तबारक व तआला ने पहली मर्तबा हुमनाबाद की सतह पर हम मस्जिद शेख महताब के इस मस्जिद के इसमें एक तो ईद मिलाद भी रखा हमने, और उसके साथ साथ मस्जिद दर्शन का प्रोग्राम भी रखकर इस मौके पर जब हम जितने भाइयों को, जितने लीडरों को, जितने लोगों को तो हमने दावत दी, अल्हम्दुलिल्लाह इस पर हम अल्लाह का शुक्र अदा करते हैं कि तमाम सियासी कायदीन भी हमारे इस प्रोग्राम में शरीक रहे। और हिंदू मुस्लिम सिख ईसाई आप देख रहे हैं यहाँ कैसा वातावरण है, सब लोग जो है आकर इस प्रोग्राम में शरीक रहकर इस खुशियों को बांटा है।
हम उस पर अल्लाह तबारक व तआला का शुक्र अदा करते हैं और तमाम बिरादरान वतन का जिन जिन लोगों ने यहाँ शरीक किया हम सब के आभारी हैं, हम सब के शुक्रगुजार हैं। यही हमारा पैगाम है। ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.